ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ಹಬ್ಬ ದಿವಸದ ವ್ಲಾಗು. ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಯಾಕೆ ಅಂದರೆ ಸಾಯಂಕಾಲನೇ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಎಲ್ರಿಗೂ ಹ್ಯಾಪಿ ಯುಗಾದಿ ಹೇಳಬೇಕು ಅಂತ. ಬಟ್ ಹಬ್ಬ ಮುಗಿದ ಮೇಲೆ ಹ್ಯಾಪಿ ಯುಗಾದಿ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷಕ್ಕೆ ಕಾಲಿಡ್ತಿರೋ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಫ್ರೆಂಡ್ಸ್ ನೋಡಿ, ಬೆಳಗ್ಗೆನೇ ಇವರಿಬ್ಬರು ತೋರಣ ಕಟ್ಟಲಿಕ್ಕೆ ರೆಡಿ ಮಾಡ್ತಿದ್ದಾರೆ. ಅಲ್ಲಿ ಕಾಮಿಡಿ ಮಾಡ್ಕೊಂಡು ಇವಳು ಅವರೊಬ್ಬನ ರೇಗಿಸ್ಕೊಂಡು ನನ್ನನ್ನು ರೇಗಿಸ್ಕೊಂಡು ತೋರಣ ಕಟ್ತಾ ಇರೋದು. ಚಿಕ್ಕ ಮಗುವಿಂದನೂ ಇವಳು ಹೀಗೆ. ನಾವಿಲ್ಲಿ ಹಬ್ಬ ಮಾಡಿದ್ದೀವಿ ಅಂದರೆ ಪಕ್ಕ ಈ ಥರ ದಾರ ಇಟ್ಕೊಳ್ಳೋದು ಒಂದು ಸೈಡ್ ಇವಳೇ ತೋರಣ ಕಟ್ಟೋವಾಗ. ಆ್ಯಕ್ಚುಲಿ ಹಳೇದೆಲ್ಲ ವೀಡಿಯೋಸ್ ನಾನು ನೋಡ್ತೀನಿ ಯಾವಾಗಾದರೂ. ಅವಳು ಈ ಥರ ಇಟ್ಕೊಂಡು ಎಷ್ಟು ಚೆಂದ ಹೆಲ್ಪ್ ಮಾಡಿಕೊಂಡು ತೋರಣ ಕಟ್ತಾ ಇರೋರು. ಈ ವರ್ಷವೂ ಅದೇ ಥರ ತೋರಣ ಕಟ್ತಿದ್ದಾರೆ ನೋಡಿ ಇವರಿಬ್ಬರು ಸೇರಿಕೊಂಡು. ನಾನು ಬೇಗ ಮನೆ ಕೆಲಸ ಎಲ್ಲ ಮುಗಿಸಿದ್ದೆ. ಇವ್ರಿಗಿಂತೂ ಮುಂಚೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಕ್ಲೀನ್ ಮಾಡಿ ನೀವಿಬ್ಬರು ತೋರಣ ಕಟ್ಟಿ ಎಲ್ಲ ರೆಡಿ ಮಾಡಿ ಅಷ್ಟರಲ್ಲಿ ನಾನು ರೆಡಿಯಾಗಿ ಬರ್ತೀನಿ ಅಂತ ಹೋದೆ. ಅಷ್ಟರಲ್ಲಿ ಬೇಗ ರೆಡಿಯಾಗಿ ಬಂದೆ. ಇವರು ಫುಲ್ಲು ದೇವ್ರ ಮನೆಗೆ ಹೊರಗಡೆ ಎಲ್ಲ ತೋರಣ ಕಟ್ಟಿ ರೆಡಿ ಮಾಡಿದರು. ಇವಾಗ ನಾನು ಬೇಗ ಪೂಜೆ ಶುರು ಹಚ್ಕೋಬೇಕು. ಅವರಿಬ್ಬರು ಫುಲ್ಲು ಅದು ಮನೆ ಮುಂದೆ ಎಲ್ಲ ಗಲೀಜು ಮಾಡಿದ್ರಲ್ವ, ಅದೆಲ್ಲ ಕ್ಲೀನ್ ಮಾಡಿ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡೋಕ್ಕೆ ಹೋಗ್ತಾರೆ ಅವರು. ಬಟ್ ಇವ್ರು ಬಂದು ಪೂಜೆ ಮಾಡೋಕ್ಕೆ ಲೇಟ್ ಆಗುತ್ತಲ್ವ, ಹಾಗಾಗಿ ನಾನೇ ಬೇಗ ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಹಬ್ಬದಲ್ಲಿ ಮುಖ್ಯವಾಗಿ ಫಸ್ಟು ನಾವು ಬೇವು ಬೆಲ್ಲದಿಂದ ಸ್ಟಾರ್ಟ್ ಮಾಡೋದು ಬೆಳಗ್ಗೆ. ಏಕೆಂದರೆ ಪೂಜೆ ಮುಗಿದ ತಕ್ಷಣ ನಾವು ಬೇವು ಬೆಲ್ಲ ತಿಂದು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋದು. ಹಾಗಾಗಿ ಬೇವು ಬೆಲ್ಲಕ್ಕೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಬೇವು ಅಂದರೆ ಕೆಲವರು ಬೇವ್ರ ಚಿಗುರು ಇರುತ್ತಲ್ಲ ಅದನ್ನು ತೊಗೋತಾರೆ. ಬಟ್ ನಾನಿಲ್ಲಿ ಬೇವು ಹೂವು ಮಾತ್ರ ತೊಗೊಂಡಿದ್ದೀನಿ. ಹೂವು, ಅದರ ಜೊತೆ ಸ್ವಲ್ಪ ಬೆಲ್ಲ, ಮತ್ತು ಬರೀ ಬೇವು ಬೆಲ್ಲ ಅಂದರೆ ಕೆಲವರು ತಿನ್ನೋಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ. ಅದ್ರ ಜೊತೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಮಿಕ್ಸಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ಮಾವಿನಕಾಯಿ ಅಂದರೆ ಒಂದು ಮಾವಿನಕಾಯಲ್ಲಿ ಜಸ್ಟ್ ಸ್ವಲ್ಪ ತೊಗೊಂಡು ಅದನ್ನು ಚಿಕ್ಕ ಪೀಸ್ ಮಾಡಿ ಸೇರಿಸ್ಕೋತಾ ಇದ್ದೀನಿ. ಅದ್ರ ಜೊತೆ ನಾನು ಸ್ವಲ್ಪ ಉಪ್ಪು ಖಾರ ಎಲ್ಲ ಸೇರಿಸ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಬೇವು ಬೆಲ್ಲ ತಿನ್ನೋದೇ ನಾವು ಈ ಹಬ್ಬದಲ್ಲಿ ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಹಾಗಾಗಿ ಈ ವರ್ಷ ಪೂರ್ತಿ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋ ಅರ್ಥ. ಏಕೆಂದರೆ ಕಹಿ ಸಿಹಿ ಎರಡನ್ನೂ ಸಮಾನವಾಗಿ ನಾವು ಸ್ವೀಕರಿಸಬೇಕು ಅನ್ನೋ ಅರ್ಥದಲ್ಲಿ ನಾವು ಬೇವು ಬೆಲ್ಲನ ತಿನ್ನಬೇಕು ಅಂತ ಈ ಹಬ್ಬದಲ್ಲಿ ದೊಡ್ಡೋರು ಹೇಳ್ತಾರೆ. ಹಾಗಾಗಿ ಆ್ಯಕ್ಚುಲಿ ನಾನು ಮಾವಿನಕಾಯಿನ ಚಿತ್ರಾನ್ನಕ್ಕೆ ತರಿಸಿದ್ದು, ಅದರಲ್ಲಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅಷ್ಟೇ ನೋಡಿ. ಅದರಲ್ಲಿ ಸ್ವಲ್ಪ ಜಸ್ಟ್ ಒಂದು ಚಿಟಿಕೆ ಉಪ್ಪು, ಚಿಟಿಕೆ ಖಾರ ಎಲ್ಲದೂ ಸೇರಿದ್ರೆ ತಿನ್ನಲಿಕ್ಕೂ ಒಂಥರ ಖುಷಿ ಮನೆಯಲ್ಲಿ, ಹಾಗೆ ಚೆನ್ನಾಗೂ ಇರುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ಖಾರ, ಉಪ್ಪು ಮತ್ತು ಮಾವಿನಕಾಯಿ ಅಷ್ಟು ಸೇರಿಸ್ಕೊಂಡಿದ್ದೀನಿ. ಮತ್ತು ಮಾಮೂಲಿ ಬೇವು ಬೆಲ್ಲ ಇರೋದೆ, ಅದ್ರ ಜೊತೆ ಇಷ್ಟು ಸೇರಿಸ್ಕೊಂಡು ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಪೂಜೆಗೆ ಮುಂಚೆ ರೆಡಿ ಮಾಡಿದ್ರೆ ಪೂಜೆಗೆ ಇಟ್ಟು ನಾವು ಪೂಜೆ ನಮಸ್ಕಾರ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಇದನ್ನು ಸ್ವಲ್ಪ ತಿಂದು ಬೇರೆ ಕೆಲಸ ಮಾಡ್ಕೋಬೋದಲ್ವ ಅಂತ. ಹಾಗಾಗಿ ನೋಡಿ ಎಲ್ಲ ರೆಡಿ ಮಾಡಿದ್ದೀನಿ. ಮಧ್ಯದಲ್ಲಿ ಮೇಡಮ್ ಅವ್ರು ಬಂದುಬಿಡ್ತಾರೆ. ಅಯ್ಯೋ, ನನಗೆ ಮಾವಿನಕಾಯಿ ಸ್ವಲ್ಪ ಕೊಡು, ನನಗೆ ಸ್ವಲ್ಪ ಬೆಲ್ಲ ಕೊಡು, ಮತ್ತು ಊಟ ಅಡುಗೆ ಆಯಿತಾ, ಹೊಟ್ಟೆ ಹಸ್ವು ಹಿಂಸೆ ಕೊಡ್ತಾರೆ. ಹಾಗಾಗಿ ನಾನೇನು ಮಾಡ್ತಿದ್ದೀನಿ, ಬೇಗ ಪೂಜೆ ಮಾಡಿಬಿಡೋಣ. ಪೂಜೆ ಮುಗಿಸಿದ್ರೆ ಆಮೇಲೆ ಅಡುಗೆ ಕೆಲಸ ಶುರು ಹಚ್ಕೋಬೋದು. ಪೂಜೆ ಕೆಲಸ ಹಾಗೇ ಇದೆ ಅಂದರೆ ನನಗೆ ಅಡುಗೆ ಎಲ್ಲ ಬೇರೆ ಏನು ಕೆಲಸ ಮಾಡೋಕ್ಕೂ ಇಷ್ಟ ಆಗೋಲ್ಲ. ಹಬ್ಬದ ದಿವಸ ಮೇಯ್ನ್ ಬೆಳಗ್ಗೆ ಬೇಗ ಪೂಜೆ ಮುಗಿಸ್ಬೇಕು. ಆ್ಯಕ್ಚುಲಿ ನಮ್ಮ ಮನೆಯವ್ರು ಮಾಡ್ತಾರೆ. ಅವರು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದು ಪೂಜೆ ಮಾಡೋಷ್ಟರಲ್ಲಿ ನಂದು ಅಡುಗೆ ಮತ್ತು ಪೂಜೆ ಹಬ್ಬನೇ ಮುಗ್ದೋಗ್ಬಿಟ್ಟಿರುತ್ತೆ ಎಲ್ಲರ ಮನೇಲೂ. ಹಾಗಾಗಿ ಅವ್ರು ಲೇಟ್ ಮಾಡ್ತಾರೆ ಅಂತ ನಾನೇ ಮಾಡಿಬಿಡ್ತೀನಿ ಬೇಗ. ಒಂದೊಂದು ಟೈಮ್ ಬೇಗ ಮಾಡ್ತಾರೆ. ಬಟ್ ಇವತ್ತು ಅಂದರೆ ಈ ಹಬ್ಬದ ದಿವಸ ಎಣ್ಣೆ ಹಾಕ್ಕೋಬೇಕು, ಪಾಪುಗೂ ಎಣ್ಣೆ ಹಾಕ್ಬೇಕಲ್ವ ಅವರು. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನೇ ಮಾಡಿಬಿಟ್ಟೆ. ಆಮೇಲೆ ಬೇಕಿದ್ರೆ ಅವರಿಬ್ಬರು ಸ್ನಾನ ಮಾಡ್ತಾರೆ ನೋಡಿ. ಪೂಜೆ ಅನ್ನೋದು ಬೆಳಗ್ಗೆ ಎದ್ದಿದ ತಕ್ಷಣ ನಾವು ರೆಡಿಯಾಗಿದ್ದೀವ ಅಂದರೆ ಫ್ರೆಶ್ ಅಪ್ ಆಗಿದ್ದೀವ, ಜಸ್ಟ್ ಒಂದು ದೀಪ ಹಚ್ಚಿದ್ರು ಏನೋ ಒಂಥರ ಸಮಾಧಾನ ಮನೆಯಲ್ಲಿ. ಹಾಗಾಗಿ ನಾನಿಲ್ಲಿ ದೀಪ ಹಚ್ಚಿ ಜಸ್ಟ್ ಹೂವೆಲ್ಲ ನಾನು ನೆನ್ನೆ ದಿವಸನೇ ಅಂದರೆ ಹಿಂದಿನ ದಿವಸನೇ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರ್ತೀನಿ. ಹಬ್ಬದ ದಿವಸ ಜಸ್ಟು ದೀಪ ಅಂದರೆ ಹೂವು ಇಡೋದು, ದೀಪ ಹಚ್ಚೋದು ಅಷ್ಟೇ ನೋಡಿ. ನಾನು ಹೂವು ಇಟ್ಟು ಇವ್ರಿಗೆ ಸುಮ್ಮನೆ ಕಷ್ಟ ಆಗುತ್ತೆ ಅಂತ ಲೇಟ್ ಆದರೆ ಬೇಗ ಹೂವೆಲ್ಲ ಇಟ್ಟು ಪೂಜೆ ಮಾಡ್ತಿದ್ದೀನಿ, ದೀಪ ಹಚ್ಚಿದ್ದೀನಿ. ಅವ್ರು ಆಮೇಲೆ ಬೇಕಿದ್ರೆ ಸ್ವಲ್ಪ ಪೂಜೆ ಮಾಡ್ತಾರೆ, ಕಾಯಿ ಹೊಡಿಯೋದು ಅದೆಲ್ಲ ಅವರೇ ಮಾಡ್ಕೋತಾರೆ. ನಾನಿಲ್ಲಿ ಪೂಜೆ ಮಾಡಿ ಬೇವು ಬೆಲ್ಲ ತಿಂದ್ಕೊಂಡು ಅಡುಗೆ ಮನೆಗೆ ಹೊರಟ್ರೆ ಹಬ್ಬ ಮಾಡಬೇಕಲ್ವ, ಅಡುಗೆ ಮಾಡಬೇಕಲ್ವ. ಹಾಗಾಗಿ ಪಾಪು ಆ್ಯಕ್ಚುಲಿ ನಾನು ಪೂಜೆ ಮಾಡ್ತೀನಿ ಅಂದ್ಲು. ಅವಳು ನೀನು ಸ್ನಾನ ಮಾಡ್ಕೊಂಬಂದು ಮಾಡು ಅಂತಲೇ ಹೇಳ್ತಾಯಿದ್ದೆ. ನಾನು
ನನ್ನ ಮನಸ್ಸಿಗೆ ಸಮಾಧಾನ ಆಗಬೇಕು ಅಂತ ನಾನು ಮಾಡ್ತಿರೋದು. ಅವರಿಬ್ಬರು ಅವರು ಸ್ಟೈಲಲ್ಲಿ ಅವ್ರು ಮಾಡ್ಕೋತಾರೆ ಪೂಜೆ. ಇವಾಗ ಬೇಗ ಬೇಗ ಏನೇನು ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಬಟ್ ಪಾಪು ಫುಲ್ಲು ಹೊಟ್ಟೆ ಹಸಿವು ಅಂತಲೇ ಇದ್ಲು. ಹಾಗಾಗಿ ಪೂಜೆ ಮುಗಿಸಿ ಬೇಗ ಸ್ವಲ್ಪ ರಸಾಯನ ಮಾಡಿಬಿಡೋಣ ಅಂತ ಅವಲಕ್ಕಿ ಹಾಕಿ ಸ್ವಲ್ಪ ಬಾಳೆಹಣ್ಣಿತ್ತು, ಬಾಳೆಹಣ್ಣು ಸ್ವಲ್ಪ ಬೆಲ್ಲ ಹಾಕಿ ರಸಾಯನ ಥರ ಮಾಡಿಕೊಟ್ರೆ ಅವಳಿಗೆ ಸ್ವಲ್ಪ ಹೊಟ್ಟೆ ಸಮಾಧಾನ ಆಗುತ್ತೆ. ಆಮೇಲೆ ಬೇಕಿದ್ದರೆ ನಾನು ಅಡುಗೆ ನಿಧಾನಕ್ಕೆ ಮಾಡಿಕೊಂಡ್ರು ನಡೆಯುತ್ತೆ. ಎಲ್ಲರೂ ಸ್ವಲ್ಪ ಸ್ವಲ್ಪ ರಸಾಯನ ತಿಂದ್ಕೊಂಡ್ರೆ ಬೆಸ್ಟ್ ಅಲ್ವಾ. ಬರೀ ಹೊಟ್ಟೇಲಿ ತುಂಬ ಹೊತ್ತು ಇರೋಕ್ಕೂ ಆಗೋಲ್ಲ. ಅವಳಿಗೆ ಮಾಡೋಕ್ಕೋದ್ರೆ ಸ್ವಲ್ಪ ಜಾಸ್ತಿ ಅದೇ ಆಗುತ್ತೆ. ಹಾಗಾಗಿ ಎಲ್ಲರೂ ಸ್ವಲ್ಪ ಸ್ವಲ್ಪ ತಿನ್ಕೊಂಬಿಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಮೇಡಮವ್ರು ನೋಡಿ ಇಲ್ಲಿ ಇವ್ರಿಗೆ ತುಂಬ ಹೊತ್ತು ವೆಯ್ಟ್ ಮಾಡೋಂಗಿಲ್ಲ. ಮಾಡಿಸ್ಬೇಕು ಅಂದರೆ ಸ್ನಾನ ಪಟ ಮಾಡಿಸ್ಬೇಕು. ಮುನ್ಸ್ಕೊಂಡು ನೋಡಿ ಮುಖ ನೋಡ್ತಾ ಇಲ್ಲ. ನನಗೆ ಸ್ನಾನ ಮಾಡಿಸ್ಲಿಲ್ಲ ಬೇಗ, ನಾನು ಕೂತ್ಕೋಬೇಕಾ, ನನಗೆ ಹೊಟ್ಟೆ ಹಸಿವು, ಹಾಗೆ ಹೀಗೆ ಸುಮ್ಮನೆ ಕಿರ್ಚ್ತಾ ಇರ್ತಾಳೆ. ಹಬ್ಬ ಸೈಲೆಂಟಾಗಿರು, ಪ್ರೀತಿಯಿಂದ ಹಬ್ಬ ಮಾಡು, ಖುಷಿಯಾಗಿ ಹಬ್ಬ ಮಾಡು, ಎಷ್ಟು ಹೇಳಿದ್ರು ಇಲ್ಲ. ಮುನ್ಸ್ಕೊಂಡು ನೋಡಿ ಯಾವ ಥರ ಕೂತಿದ್ದಾರೆ. ಹಬ್ಬದ ದಿವಸ ಮುನ್ಸ್ಕೊಳ್ಳೋದು ಈ ಥರ. ಅಂದರೆ ಡೈಲಿ ಸ್ಕೂಲಿಗೆ 7:30ಗೆ ತಿಂಡಿ ತಿಂದು ರೂಢಿ ಇರುತ್ತೆ, ಅಭ್ಯಾಸ ಆಗಿರುತ್ತೆ. ಹಾಗಾಗಿ ತಿಂಡಿ ಅಂತಾಳೆ. ಇಲ್ಲಿ ನೋಡಿ ಫೈನಲಿ ಅವರಪ್ಪ ಸ್ನಾನ ಮಾಡಿಸಿ ಕಳಿಸಿದ್ರು. ನಾನು ರೆಡಿ ಮಾಡಿದೆ. ಇವಾಗ ಈ ಡ್ರೆಸ್ಸು ಬೇಡಂತೆ, ಚುಚ್ಚುತ್ತಂತೆ ಈ ಡ್ರೆಸ್ಸು. ಅಯ್ಯೋ ನನಗೆ ಈ ಡ್ರೆಸ್ ಬೇಡ, ಚುಚ್ಚುತ್ತೆ ಅಂತ ಅಳ್ತಾನೇ ಇದ್ದಾಳೆ. ಅದು ನೋಡಿ ಮೇಲೆ ಶ್ರಗ್ಗೆ, ಆ್ಯಕ್ಚುಲಿ ಇದು ಕೋಟು ಎಷ್ಟು ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ಅದನ್ನು ಟೇಬಲ್ ಕ್ಲಾತ್ ಥರ ಹಾಕಿದ್ದಾಳೆ. ನಾನು ಅದು ನಿನಗೆ ಡ್ರೆಸ್ಸಾ ಅಥವಾ ಟೇಬಲ್ ಕ್ಲಾತಾ ಏನಕ್ಕಾಗಿ ಹಾಕಿದ್ಯಾ ಅಂತ ತೋರಿಸ್ತಿದ್ರೆ ನನಗೆ ಬೇಡ, ಅದು ವೇಲ್ ಅಂದ್ಕೊಂಡೆ, ನಾನು ದುಪ್ಪಟ ಅಂದ್ಕೊಂಡೆ, ನನಗೇನು ಗೊತ್ತು ಆ ಥರ ಇದೆ ಅಂತ. ನನಗೆ ಬೇಕಿಲ್ಲ, ನನಗೆ ಚುಚ್ಚುತ್ತೆ. ಅಯ್ಯೋ ಒಂದೇ ಸಮನೆ ಕಾಟ ಕೊಟ್ಟಳು, ಹಿಂಸೆ ಕೊಟ್ಟಳು. ಮನೇಲಿ ಏನು ಬೇರೆ ಕೆಲಸ ಮಾಡೋಕ್ಕೆ ಆಗಲ್ಲ ಇವಳ ಜೊತೆ. ಇದೆಲ್ಲ ಚಿಕ್ಕ ಪುಟ್ಟ ಮೆಮೊರೀಸ್ಗೋಸ್ಕರ ನಾನು ಈ ಕ್ಲಿಪ್ಸ್ ಇಟ್ಕೋತೀನಿ. ಯಾಕೆಂದರೆ ಚಿಕ್ಕಂದ್ರಿಂದ ಅವಳು ಸ್ವಲ್ಪ ದೊಡ್ಡಳಾದಮೇಲೆ ಅವಳ ವೀಡಿಯೋಸ್ ಅವಳೇ ನೋಡಿಕೊಂಡು ಅವಳೇ ಫೀಲ್ ಆಗಲಿ ಯಾವ ಥರ ಅಂತ. ಇನ್ನೇನು ಮಾಡೋದು, ಮಾಸ್ಕ ಉಟ್ಕೊಂಡು ಸ್ವಲ್ಪ ನಮಸ್ಕಾರ ಮಾಡ್ಕೊಮ್ಮ ಮಾಮಿಗೆ ಅಂತೇಳಿ ನಿಲ್ಲಿಸಿ ನಮಸ್ಕಾರ ಮಾಡಿಸ್ತಾಯಿದ್ದೀನಿ ನೋಡಿ. ಒಂದೆರಡು ನಿಮಿಷ ಚೆನ್ನಾಗಿರ್ತಾಳೆ ಹೊಸ ಡ್ರೆಸ್ಸು ಅಂತ, ಒಂದೆರಡು ನಿಮಿಷ ಚುಚ್ಚುತ್ತೆ ಅಂತ ಅಳ್ತಾಳೆ. ಫೈನಲಿ ನಾನು ಸ್ವಲ್ಪ ಬೇವು ಬೆಲ್ಲ ತಿನ್ಕೊಂಬಿಡು, ರಸಾಯನ ಕೊಡ್ತೀನಿ ಮಾಡಿದ್ದೀನಿ ಅಂತ ಹೇಳ್ತಾಯಿದ್ದೀನಿ. ರಸಾಯನ ಫುಲ್ಲು ರೆಡಿ ಮಾಡಿ ಬಂದಿಲ್ಲಿ ಅವಳ ಹತ್ರ ನಮಸ್ಕಾರ ಮಾಡಿಸಿ ಇವಾಗ ಬೇವು ಬೆಲ್ಲ ತಿನ್ನಿಸ್ತಾಯಿದ್ದೀನಿ. ನನಗೆ ಕಹಿ ಬೇಡ ಬೇವು ಅಂತಾಳೆ. ಬಟ್ ಮಾವಿನಕಾಯಿ ಇಡ್ತೀನಿ ಬಾ ಅಂತೇಳಿ ಮಾವಿನಕಾಯಿ ಜೊತೆಗೆ ಒಂದೆರಡು ಬೇವಿಂದು ಹೂವನ್ನ ಸೈಡಲ್ಲಿಂದ ಇಟ್ಟಿದ್ದೀನಿ ನೋಡಿ. ಆದರೂ ಟೇಸ್ಟ್ ಚೇಂಜ್ ಆಯಿತು ಅಂತ ಅಳ್ತಾ ಇದ್ಲು. ಬಟ್ ರೂಢಿ ಆಗಬೇಕಲ್ವ, ಅವ್ರಿಗೂ ಅಭ್ಯಾಸ ಆಗಲಿ ಅಂತ ನಾನು ಈ ಥರ ಯಾಮಾರಿಸ್ಬಿಟ್ಟು ಇಡೋದು ನೋಡಿ. ಮತ್ತೆ ಬಾ ಇನ್ನೊಂದು ಮಾವಿನಕಾಯಿ ಇಡ್ತೀನಿ ಅಂತ ಕರೆದೆ. ಅವಳು ಬರೋಕ್ಕೆ ರೆಡಿನೇ ಇಲ್ಲ, ನೀನು ಬೇರೆ ಇಡ್ತೀಯಾ ಅಂತ ಬರಲ್ಲ ಅಂತಿದ್ಲು. ಬಟ್ ನಾನು ಬೈತೀನಿ ಅನ್ನೋ ಭಯಕ್ಕಾದರೂ ತಿಂತಾಳಲ್ಲ, ಅಷ್ಟೇ ಸಾಕು. ಹಬ್ಬದಲ್ಲಲ್ವಾ, ವರ್ಷಕ್ಕೊಂದು ಹಬ್ಬ. ಹಾಗಾಗಿ ನೋಡಿ ಬೇವು ಬೆಲ್ಲ ತಿಂದು ನಮಸ್ಕಾರ ಮಾಡಿಕೊಂಡು ರಸಾಯನ ತಿನ್ನೋಕ್ಕೆ ಬಂದಳು. ರಸಾಯನ ಹಾಕ್ಕೊಟ್ಟು ತಿನ್ನೋಕ್ಕೆ ಕೂರಿಸ್ದೆ. ಡ್ರೆಸ್ ಚೇಂಜ್ ಮಾಡಿ ಅಂತ ಹೇಳ್ತಾನೇ ಇದ್ಲು. ನಾನು ನೋಡಿ ಚುಚ್ಚಲ್ಲಮ್ಮ ಅಂತ ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ. ಸ್ಮೂತ್ ಇದೆ ಡ್ರೆಸ್ಸು, ಏನಕ್ಕೆ ಈ ಥರ ಹೇಳ್ತೀಯಾ ಅಂತ ಹೇಳ್ತಾನೇ ಇದ್ದೀನಿ, ಕೇಳ್ತಾ ಇಲ್ಲ. ಬಟ್ ಇನ್ನೇನು ಮಾಡೋದು, ನಾನು ಫಸ್ಟ್ ರಸಾಯನ ಖಾಲಿ ಮಾಡು, ಡ್ರೆಸ್ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಮಸ್ಕ ಹೊಡೆದು ಕೂರಿಸಿದ್ದೀನಿ. ಇವಾಗ ರಸಾಯನ ನೋಡಿ ಇನ್ನೂ ಖಾಲಿನೇ ಆಗಿಲ್ಲ. ಡ್ರೆಸ್ ಆಲ್ರೆಡಿ ಆ ಕಡೆ ಈ ಕಡೆ ಸುಮ್ಮನೆ ಕೀಳ್ತಾ ಇರ್ತಾಳೆ. ಆ ಡ್ರೆಸ್ನ ಇವಳೇ ಹಾಳು ಮಾಡ್ತಾಳೆ. ನಾವು ಎಷ್ಟು ಇಷ್ಟಪಟ್ಟು ತಂದಿದ್ದೀನಿ ಅನ್ನೋದು ಅವಳಿಗೆ ಇಂಪಾರ್ಟೆಂಟ್ ಅಲ್ಲ. ಅವಳಿಗೆ ಇಷ್ಟ ಆದರೆ ಅಷ್ಟೇ ಹಾಕ್ಕೊಳ್ಳೋದು ನೋಡಿ. ಫೈನಲಿ ನಮ್ಮ ಹತ್ರ ಬೈಸ್ಕೊಂಡು ಬೇಜಾರು ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿದ್ಲು ನೋಡಿ. ಈ ಥರ ತಿಕ್ಲಿ ಥರ ಯಾವ್ದು ಸಿಕ್ಕಿದ್ರೆ ಅದು ಒಟ್ಟಿನಲ್ಲಿ ಸಾಫ್ಟ್ ಇರಬೇಕು. ಈ ಥರ ಡ್ರೆಸ್ ಹಾಕ್ಕೊಂಡು ಅವ್ರ ಅಪ್ಪನ ಜೊತೆ ಅವರಪ್ಪ ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಬಂದರು. ಇಬ್ಬರು ಸೇರಿ ಪೂಜೆ ಮಾಡಿದ್ರು. ಮತ್ತು ಸ್ವಲ್ಪ ಅವರು ಕಾಯಿ ಹೊಡೆದ್ರು, ಮತ್ತು ಕಡ್ಡಿ ಹೆಚ್ಚಿದ್ರು. ಇನ್ನೊಂದು ಸತಿ ಪೂಜೆ ಮಾಡಿ ಅವರಿಬ್ರು ರಸಾಯನ ತಿನ್ನೋಕೆ ಹೋಗಿ ಅಂತ ಹೇಳಿದೆ. ನೋಡೋಣ ಇವರಿಬ್ಬರು ಏನು ಮಾಡ್ತಾರೆ ಅಂತ. ಫೈನಲಿ ಅವ್ರ ಪಾಡಿಗೆ ಅವ್ರು ನೀವು ಏನಾರ ಮಾಡ್ಕೊಳ್ಳಿ ಇಬ್ಬರು ಅಂತ ಹೇಳಿ ನಾನು ಅಡುಗೆ ಮನೆಗೆ ಬಂದುಬಿಟ್ಟೆ. ಅಡುಗೆ ಮನೆಗೆ ಬಂದು ನಾನೊಂದು ಸೈಡು ಬೇಳೆ ತೊಳೆದು ಬೇಳೆ ನೆನೆಸಿದ್ದೆ. ಯಾಕೆಂದರೆ ಸ್ಟವ್ ಮೇಲೆ ನಾವು ಬೇಯಿಸಿದ್ರೆ ನೆನೆಸಿಲ್ಲ ಅಂದರೆ ಬೇಗ ಬೇಯೋದಿಲ್ಲ. ಎಷ್ಟು ಹೊತ್ತಾದರೂ ಗ್ಯಾಸ್ ಸುಮ್ಮನೆ ವೇಸ್ಟ್ ಆಗುತ್ತಲ್ವ. ಹಾಗಾಗಿ ಕೆಟಲಲ್ಲಿ ಬಿಸಿನೀರಿಟ್ಟು ಒಂದು ಕಡೆ ಬೇಳೆ ಬೇಯಿಸ್ಕೊಂಡು ಬೇಗ ಎಲ್ಲ ತೆಗೆದಿಟ್ಟು ಪಲ್ಯಕ್ಕೆಲ್ಲ ರೆಡಿ ಮಾಡಿ ಊರನ್ನ ರುಬ್ಕೊಂಡು ನೋಡಿ ಫೈನಲಿ ಉಂಡೆ ಕಟ್ತಾಯಿದ್ದೀನಿ. ಅಷ್ಟರಲ್ಲಿ ಮಧ್ಯದಲ್ಲಿ ಬಂದು ಆಯಿತಾ
ನನಗೆ ಹೊಟ್ಟೆ ಹಸಿತಾ ಇದೆ, ಆಯಿತಾ ಆಯಿತಾ ಅಂತಲೇ ಇದ್ದಾಳೆ. ಅವಳಿಗೆ ಒಬ್ಬಟ್ಟು ನೋಡಿದ್ರೆ ಹೊಟ್ಟೆ ಹಸಿವಿಲ್ಲ ಅಂದರೂ ಹೊಟ್ಟೆ ಹಸಿತಾ ಇರುತ್ತೆ ಅವಳಿಗೆ. ಊರನ್ನ ಕೊಡು ಅಂತಾಳೆ. ಮಾಮಿಗೆ ಇಡಬೇಕು ಇರಮ್ಮ ಅಂದರೆ ಕೇಳ್ತಾನೆ ಇಲ್ಲ. ಇನ್ನೇನು ಮಾಡಿದ್ವು, ಸ್ಟಾರ್ಟಿಂಗ್ ಸ್ವಲ್ಪ ತೆಗೆದಿಟ್ಟು ಇಷ್ಟು ಅಂತ ಅವಳಿಗೆ ಸ್ವಲ್ಪ ಕೊಟ್ಟೆ, ತಿನ್ಕೊಂಡು ಹೋದ್ಲು. ನಾನಿಲ್ಲಿ ಒಬ್ಬಟ್ಟು ತಡ್ತಾಯಿದ್ದೀನಿ ನೋಡಿ. ನಮ್ಮ ಮನೆಯವರು ಸ್ವಲ್ಪ ಸುಟ್ಕೊಡ್ತಾರೆ, ಅದರಲ್ಲೇನಿಲ್ಲ. ಒಬ್ಬಟ್ಟು ನಾನು ತಡ್ತಾಯಿದ್ರೆ ಅವ್ರು ಸುಡ್ತಾರೆ. ಯಾಕೆಂದರೆ ತಟ್ಟೋದು ಒಬ್ಬಳೆ ಸುಡೋದು ಒಬ್ಬಳೆ ಅಂದರೆ ಅದು ಸ್ವಲ್ಪ ಸೀದಂಗೆ ಆಗುತ್ತೆ. ನಾನು ಆ ಕಡೆ ಈ ಕಡೆ ಎರಡು ಕಡೆನೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ರು ಸ್ವಲ್ಪ ಸುಡ್ತಾರೆ, ನಾನು ತಡ್ತೀನಿ. ಇವಾಗ ಎಷ್ಟು ಬೇಕು ಆಗ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಅಂದರೆ ತಟ್ಕೊಳ್ಳೋದು ಒಬ್ಬಟ್ಟು. ಮಿಕ್ಕಿದ್ದು ಬೇಕಿದ್ರೆ ಬಿಸಿ ತಡ್ತೀನಿ ನೋಡಿ. ಇಷ್ಟು ತಟ್ಟಿದ್ದೀನಿ. ಯಾರಾದರೂ ಬಂದರೆ ಅಥವಾ ಯಾರಿಗಾದ್ರೂ ಕೊಡಬೇಕು ಅಂದರೆ ಇರಲಿ ಅಂತ ಸ್ವಲ್ಪ ಎಕ್ಸ್ಟ್ರಾ ತಟ್ಕೊಂಡೆ. ಯಾಕೆಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ತಟ್ಟಿದ್ರೆ, ಒಂದೆರಡು ಎಕ್ಸ್ಟ್ರಾ ಇಲ್ಲ ಅಂದರೆ ಯಾರಾದರೂ ಸಡನ್ಲಿ ಬಂದರೆ ಕೊಡಬೇಕು ಅಂದರೆ ಮತ್ತೆ ತಟ್ಟಬೇಕು. ಹಾಗಾಗಿ ಬೇಕಿದ್ರೆ ನೈಟ್ ತಟ್ಕೊಳ್ಳೋಣ ಅಂತ ಸುಮ್ಮನೆ ಅದೇ. ಬಟ್ ಮಧ್ಯಾಹ್ನ ತಿಂದರೆ ನೈಟ್ ಏನು ತಿನ್ನಲ್ಲ ನಮ್ಮ ಮನೇಲಿ. ಹಾಗಾಗಿ ಇವಾಗ ಮಾತ್ರ ತಟ್ಟಿ ಮಿಕ್ಕಿದ್ದನ್ನು ನಾನು ಹಾಗೆ ಎತ್ತಿಟ್ಟೆ ಫ್ರಿಜ್ಜಿಗೆ. ಮತ್ತು ಮಸಾಲ ಚಿತ್ರಾನ್ನ ಮಾಡಿದೆ ಅಂದರೆ ಮಾವಿನಕಾಯಿದು ಹೇಳಿದ್ನಲ್ವ, ಬೆಳಗ್ಗೆ ಮಾವಿನಕಾಯಿ ನಾನು ಹೆಚ್ಕೊಂಡಿದ್ದೆ ಅಲ್ವ ಸ್ವಲ್ಪ ಬೇವು ಬೆಲ್ಲಕ್ಕೆ. ಅದ್ರ ಜೊತೆ ಪೂರ್ತಿ ಮಾವಿನಕಾಯಿನ ತುರಿದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಸಖತ್ತಾಗಿತ್ತು. ಮಸಾಲ ಮಾವಿನಕಾಯಿ ಚಿತ್ರಾನ್ನ ನೋಡಿ. ಪಾಪು ಫುಲ್ಲು ಎಲ್ಲರಿಗಿಂತ ಮುಂಚೆನೇ ಕೂತಿದ್ದಾಳೆ. ನಾವು ಎಲ್ಲ ಬಡಿಸ್ಕೊಂಡು ಕೂತ್ಕೊಳ್ಳೋಣ ಊಟಕ್ಕೆ ಅಂತ ಬಡಿಸ್ಕೊತಾ ಇದ್ದೀವಿ. ಬಾಳೆ ಎಲೆಗೆ ಚೆನ್ನಾಗಿರುತ್ತೆ, ಏನೋ ಗೊತ್ತಿಲ್ಲ. ಹಬ್ಬಗಳ ಟೈಮಲ್ಲಿ ಈ ಫಂಕ್ಷನಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡ್ತಾಯಿದ್ರೆ ಇನ್ನೂ ಒಂಥರ ಖುಷಿ, ಚೆನ್ನಾಗಿರುತ್ತೆ ಒಂಥರ. ಮೊದಲೆಲ್ಲ ಹಳೆ ಕಾಲದಲ್ಲಿ ಡೈಲಿ ಬಾಳೆ ಎಲೆ ತಿನ್ನೋರಂತೆ. ಚೆನ್ನಾಗಿರುತ್ತೆ ಒಂಥರ. ಮಾವಿನ ಎಲೆ ಅಂದ್ಬಿಟ್ಟೆ ನಾನು ಕನ್ಫ್ಯೂಸ್ ಆಗಿ ಸ್ಟಾರ್ಟಿಂಗು ಅಯ್ಯೋ ಮಾವಿನಕಾಯಿ ಅಂತ ಹೇಳ್ತಾ ಇದ್ದೆ ಅಲ್ವಾ, ಹಾಗಾಗಿ ಅದೇ ಬಂದುಬಿಡ್ತು. ಬಟ್ ಬಾಳೆ ಎಲೆಯಲ್ಲಿ ಊಟ ಮಾಡ್ತಾಯಿದ್ರೆ ಸಖತ್ತಾಗಿರುತ್ತೆ. ಏಕೆಂದರೆ ಬಾಳೆ ಎಲೆಯಲ್ಲಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಬೆನಿಫಿಟ್ ಅಲ್ವಾ. ಹಾಗಾಗಿ ನಾವು ಹೆಚ್ಚು ಬಾಳೆ ಎಲೆ ಬಳಸೋದ್ರಿಂದ ತುಂಬ ಒಳ್ಳೇದಂತಲೇ ಹೇಳ್ಬೋದು. ಅದಕ್ಕೆ ಆ್ಯಕ್ಚುಲಿ ಹಬ್ಬಗಳ ಟೈಮಲ್ಲಾದರೂ ತಿನ್ನಲಿ ಅಂತ ದೊಡ್ಡವರು ಹಬ್ಬಗಳ ಟೈಮಲ್ಲಿ ಬಾಳೆ ಎಲೆಯಲ್ಲಿ ತಿನ್ನಿರಿ ಅಂತ ಅಭ್ಯಾಸ ಮಾಡಿಸಿರೋದು ನೋಡಿ. ಎಲ್ಲ ಬಡಿಸ್ಕೊಂಡ್ವಿ, ಪಲ್ಯ, ಚಿತ್ರಾನ್ನ, ಒಬ್ಬಟ್ಟು ಎಲ್ಲ ಬಡಿಸ್ಕೊಂಡು ಅನ್ನ ಸಾಂಬಾರು ಬೇಕಿದ್ರೆ ಆಮೇಲೆ ಹಾಕ್ಕೊಳ್ಳೋಣ ನೋಡೋಣ. ಇಷ್ಟೆಲ್ಲ ತಿಂದಮೇಲೆ ತಿನ್ನಬೇಕು ಅನ್ಸಿದ್ರೆ ಹಾಕ್ಕೊಳ್ಳೋಣ ಅಂತ ಎಲ್ಲ ಹತ್ತಿರದಲ್ಲಿ ಅನ್ನ ಸಾಂಬಾರೆಲ್ಲ ಇಟ್ಕೊಂಡು ಕೂತ್ಕೊಂಡ್ವಿ. ಇವಳು ನೋಡಿ ಚಿತ್ರಾನ್ನ, ನನಗೆ ಬರೀ ಚಿತ್ರಾನ್ನ ಹಾಕಿದ್ದೀರಾ, ಅದರಲ್ಲಿ ಕಡಲೆಬೀಜ ಇಲ್ಲ ಅಂತ ಅಳ್ತಾ ಇಲ್ಲ. ಅದಕ್ಕೆ ಕಡಲೆಬೀಜ ಕೊಡ್ತಿದ್ದಾರೆ ಅವರಪ್ಪ ಬೇರೆ ನಮ್ಮ ಎಲೆಗಳಲ್ಲಿರೋದು. ಚೆನ್ನಾಗಿದೆಯಂತೆ ಚಿತ್ರಾನ್ನ. ಫಸ್ಟು ಚಿತ್ರಾನ್ನ ತಿಂತಾವಳೆ ನೋಡಿ. ಒಬ್ಬಟ್ಟು ತಿನ್ನು ಅಂದರೆ ಚಿತ್ರಾನ್ನ ತಿಂತಾವಳೆ. ಫೈನಲಿ ಎಲ್ಲ ಬಡಿಸ್ಕೊಳ್ಳೋದಾಯ್ತಲ್ವ, ಇನ್ನೇನು ಊಟಕ್ಕೆ ಕೂತ್ಕೊಳ್ಳೋದಷ್ಟೇ. ಬೇಗ ಬೇಗ ಊಟ ಮುಗಿಸಿ ನೋಡೋಣ. ಬಿಸಿಲು ತುಂಬ ಇದೆ, ಎಲ್ಲೋಗೋಕ್ಕೂ ಆಗಲ್ಲ ಹೊರಗಡೆ. ಇವಳು ಮಾತ್ರ ಫುಲ್ಲು ಅಲ್ಲೋಗೋಣ ಇಲ್ಲೋಗೋಣ ಅಂತ ಹೇಳ್ತಾನೆ ಇರ್ತಾಳೆ. ಬಟ್ ಆಗಲ್ಲ, ನೋಡೋಣ. ಅವಳಿಗೆ ಡ್ಯಾನ್ಸ್ ಕ್ಲಾಸ್ ಬೇರೆ ಇವತ್ತು ಹಬ್ಬ ಅಂತ ರಜೆ ಕೊಟ್ಟಿದ್ದಾರೆ. ಹಾಗಾಗಿ ಹೊರಗಡೆ ಸಂಜೆ ಹೋಗೋಣ ಅಂತ ಹೇಳಿದ್ದೀನಿ ಅವಳಿಗೆ. ಎಲ್ಲೋಗೋದು, ಜಸ್ಟ್ ಸುಮ್ಮನೆ ಮಕ್ಕಳಿರೋ ಕಡೆ ಹೋದರೆ ಸಾಕು ಅವಳಿಗೆ ಖುಷಿ, ಆಟ ಆಡಿಕೊಂಡು. ನಾವಿಬ್ಬರೇ ಹೋದರೆ ಅವಳು ಸುಮ್ಮನೆ ಮನೆಗೆ ಹೋಗೋಣ ಅಲ್ಲೋಗೋಣ ಇಲ್ಲೋಗೋಣ ಅಂತ ತಲೆ ತಿಂತಾಳೆ. ಹಾಗಾಗಿ ನಾವೆಲ್ಲೂ ಹೋಗಲ್ಲ ನೋಡಿ. ಊಟ ಆದ ತಕ್ಷಣ ಸ್ವಲ್ಪ ಹೊತ್ತು ಓದ್ಕೊಂಡ್ಳು. ಇದು ಜಸ್ಟ್ ಸುಮ್ಮನೆ ಟಾಯಲ್ಲಿ ಸ್ಪೆಲ್ಲಿಂಗ್ಸ್ ಬರುತ್ತಲ್ವ, ಕೆಲವೊಂದು ಟಾಯ್ಸ್ ಆಗಿರ್ಬೋದು ಮತ್ತು ಫ್ರೂಟ್ಸು ವೆಜಿಟೇಬಲ್ಸ್ ಆ ರೀತಿ, ಅದನ್ನು ತಗೊಂಡು ಸ್ವಲ್ಪ ಹೊತ್ತು ಓದ್ಕೊಂಡ್ಳು. ಆಟ ಆಡೋ ಥರ ಆಟ ಆಡಿಕೊಂಡು ಓದ್ಕೊಂಡ್ಳು. ನನ್ನನ್ನು ಸ್ಪೆಲ್ಲಿಂಗ್ ಎಲ್ಲ ಕೇಳಿದ್ಲು. ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿದೆ, ಸಾಕಾಗಿತ್ತಲ್ವ. ಅಷ್ಟೆಲ್ಲ ಅಡುಗೆ ಮಾಡೋಕ್ಕೆ ನಿಂತ್ಕೊಂಡಿದ್ದೆ ಅಲ್ವ, ಸುಸ್ತಾಗಿತ್ತು. ಆ ಅಡುಗೆ ಮನೆಯಲ್ಲಿ ಯಾರೂ ವೀಡಿಯೋ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ನನಗೆ ಸ್ವಲ್ಪ ಕಷ್ಟ. ಅವಳು ಬರ್ತಾನೇ ಇರೋಳು ಅಡುಗೆ ಮನೆಗೆ. ಹಾಗಾಗಿ ನಾನು ಅಲ್ಲೇ ಟ್ರೈಪಾಡ್ ಇಟ್ಕೊಂಡು ಮಾಡೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಜಸ್ಟ್ ಸುಮ್ಮನೆ ಚಿಕ್ಕ ಪುಟ್ಟ ಕ್ಲಿಪ್ಸ್ ಅಷ್ಟೇ ನೋಡಿ. ಫೈನಲಿ ನನ್ನನ್ನು ಬಿಡಲೇ ಇಲ್ಲ, ಆಚೆ ಹೋಗೋಣ ಅನ್ನೋಳು. ಅದಕ್ಕೆ ನನಗೂ ವಾಕ್ ಆಗುತ್ತೆ ಅಂತ ಅವಳು ಕೇಳಿ ಬೇಜಾರು ಮಾಡ್ಕೊಂಡು ಅವ್ರ ಅಪ್ಪನ ಜೊತೆ ಮೂವಿ ನೋಡ್ತಾ ಇದ್ಲು. ಟಿ ವಿ ನೋಡ್ತಾಳಲ್ವಾ, ಸುಮ್ಮನೆ ವೇಸ್ಟಾಗಿ ಏಂತಕ್ಕೆ ಅಂತ ನಾನು ಬಾ ವಾಕ್ ಹೋಗೋಣ ಅಂತ ಕರ್ಕೊಂಬಂದೆ. ಆಂಟಿ ಮನೆ ಹತ್ರ ಬಂದ್ವಿ. ಅಲ್ಲಿ ಫುಲ್ಲು ಮಕ್ಕಳು ನೋಡಿ ಯಾವ ಥರ ಮಾಡಿದ್ದಾರೆ ಅಂತ. ಆಟ ಆಡೋಕ್ಕೆ ಅಂತ ಕರ್ಕೊಂಬಂದೆ. ಇಲ್ಲೆಲ್ಲ ಫುಲ್ಲು ಯಾವ ಥರ ಆಟ ಆಡಿದ್ದಾರೆ ಅಂತ. ಅವರು ಹಬ್ಬ ಮಾಡಿದ್ದಾರೆ. ದೇವ್ರನ್ನ ನೋಡಿ, ಗಣೇಶನ್ನ ಕೂರಿಸಿ, ಅಂದರೆ ದೇವ್ರನ್ನ ಕೂರಿಸಿ ಪೂಜೆ ಮಾಡಿ ಕಳಸನೂ ಇಟ್ಟಿದ್ದಾರೆ. ಎಲ್ಲ ಮಾಡಿ ಒಂದು ಸೈಡ್ ಅದನ್ನು ಇಟ್ಟಿದ್ದಾರೆ ದೇವ್ರ ಮನೆ ಅಂತೆ, ಇನ್ನೊಂದು ಸೈಡು ಅಡುಗೆದು ಫುಲ್ಲು ಸ್ಟವ್ವು ಪಾತ್ರೆ
ಫ್ರೂಟ್ಸು ವೆಜಿಟೇಬಲ್ಸ್ ಪ್ಲಾಸ್ಟಿಕಲ್ಲೆಲ್ಲ ಇಟ್ಕೊಂಡು ಅಡುಗೆ ಮಾಡಿ ಅವಳು ಫುಲ್ಲು ಆಟ ಆಡಿದ್ಲು, ಸ್ವಲ್ಪ ಹೊತ್ತು ಕುಣಿದಾಡಿದ್ಲು, ಈ ಟೈಮ್ ಪಾಸ್ ಮಾಡಿದ್ಲು. ಅಷ್ಟರಲ್ಲಿ ಸ್ವಲ್ಪ ಕತ್ಲಾಯಿತು, ಮನೆಗೆ ಹೋಗೋಣ, ನೆಕ್ಸ್ಟ್ ಬೆಳಗ್ಗೆ ಸ್ಕೂಲ್ ಇದೆ ಅಲ್ವಾ, ಕಷ್ಟ ಆಗುತ್ತೆ, ಮತ್ತು ಎದ್ದೇಳೋಕ್ಕೆ ಲೇಟ್ ಆದರೆ ನಡಿ ಅಂತ ಕರ್ಕೊಂಬಂದೆ. ನಾನು ಬೇರೆ ಸ್ವಲ್ಪ ಚಿಕ್ಕ ಪುಟ್ಟದ ಪಾತ್ರೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ವ, ಹಾಗಾಗಿ ಕರ್ಕೊಂಡು ಬಂದೆ. ಹೋಗ್ತಾಯಿದ್ದೀವಿ ನೋಡಿ, ಹೋಗೋ ಟೈಮಲ್ಲೂ ಫುಲ್ಲು ತೀಟೆ, ಎಲ್ಲ ಕಡೆ ತೀಟೆ ತೀಟೆ ತೀಟೆ. ಇಷ್ಟಿದ್ಲು, ಎಷ್ಟು ದೊಡ್ಡೋಳಾಗಿದ್ದಾಳೆ ಅಂತ ನನಗೆ ಅನಿಸುತ್ತೆ. ನಾನು ಕೈ ಬಿಟ್ಟು ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ. ಇವಾಗ ನಾನೇ ಬೇಡ, ನನಗಿಂತ ಮುಂಚೆನೇ ಹೊಡ್ತಾಳೆ, ಮನೆ ಹುಡುಕೊಂಡು, ಅವಳಿಗೆ ಗೊತ್ತು ರೂಟು. ಫೈನಲಿ ಬಂದ್ವಿ. ಅವರಪ್ಪ ಕಡ್ಡಿ ಹಚ್ಚಿದ್ರು. ಅವಳು ಅವರಪ್ಪನ ಜೊತೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೊರಟ್ಲು. ಸರಿ ಹೋಗ್ಬಿಟ್ಟು ಬಾ ಅಂತ ಕಳಿಸ್ದೆ. ನನಗಾಗಲಿಲ್ಲ, ನಾನು ಮನೆಯಲ್ಲಿ ಬೇರೆ ಕೆಲಸ ಮಾಡಿಕೊಂಡೆ ಅಷ್ಟೆ.